ಲೇಡೀಸ್ ಅಂಡ್ ಜೆಂಟಲ್ಮನ್, ಸದ್ಯಕ್ಕೆ ಮೈಸೂರಿನಲ್ಲೀಗ ಟಗರು ಕಾಳಗ ಜೋರಾಗ್ಬಿಟ್ಟಿದೆ. ಅರೆ ಇದೇನಿದು, ದಸರಾ ಮುಗ್ದೋಯ್ತಲ್ಲ, ಅಲ್ಲಿ ದಸರಾ ಟೈಮಲ್ಲಿ ಮುಷ್ಟಿ ಕಾಳಗ, ಟಗರು ಕಾಳಗ ನಡೆಯುತ್ತೆ. ಈಗ ಯಾವ ಟಗರು ಕಾಳಗ ಅಂದರೆ, ದಸರಾ ಮುಗಿದ ಮೇಲೂ ಅಲ್ಲಿರ್ತಕ್ಕಂಥ ಕುರುಬ ಸಮುದಾಯದ ಎಚ್ ವಿಶ್ವನಾಥ್ ಮತ್ತು ಅಲ್ಲಿರ್ತಕ್ಕಂಥ ಯತೀಂದ್ರ, ಸಿದ್ದರಾಮಯ್ಯ, ಮಹದೇವು ಮುಂತಾದ ನಾಯಕರ ಈಗ ಟಗರು ಕಾಳಗ ಜಾಸ್ತಿ ಆಗ್ಬಿಟ್ಟಿದೆ. ಮಾಜಿ ಸಚಿವ, ಹಿರಿಯ ರಾಜಕಾರಣಿ, ಮಾಜಿ ಶಿಕ್ಷಣ ಸಚಿವ, ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ಸಿಗೆ ಕರೆದುಕೊಂಡು ಬಂದ ಎಚ್ ವಿಶ್ವನಾಥ್ ಮೇಲೆ ಇವತ್ತು ಒಂದು FIR ದಾಖಲಾಗಿದೆ. ಹಣದ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ ಕೊಟ್ಟ ಸಾಲ ವಾಪಸ್ ಕೊಟ್ಟಿಲ್ಲ ಅನ್ನುವಂಥ ಆರೋಪ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪ, ಹಲ್ಲೆ ನಡೆಸಿದ ಆರೋಪ, ಇವೆಲ್ಲವೂ ಕೂಡ ಎಚ್ ವಿಶ್ವನಾಥ್, ಹಳ್ಳಿ ಹಕ್ಕಿ ವಿಶ್ವನಾಥ್, ಸಾಹಿತಿ ವಿಶ್ವನಾಥ್ ಇವರ ಮೇಲೆ ಈಗ ಅದು ಒಂದು FIR ದೂರು ದಾಖಲಾಗಿರ್ತಕ್ಕಂಥದ್ದು. ಒಂದು ದೊಡ್ಡ ಮಟ್ಟದ ಟಗರು ಕಾಳಗಕ್ಕೆ ಮತ್ತೊಂದು ಸುತ್ತಿನ ವೇದಿಕೆ ಮೈಸೂರಿನಲ್ಲಿ ರೆಡಿಯಾಗಿದೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಏನಾಗ್ತಾ ಇದೆ ಮೈಸೂರಿನಲ್ಲಿ? ಯಾಕೆ ಈ ರೀತಿ ಈ ಕುರುಬ ಸಮುದಾಯದ ನಾಯಕರೇ ಈ ರೀತಿ ಬಹಿರಂಗವಾಗಿ ಜಗಳ ಆಡ್ತಿದ್ದಾರೆ, ಹೊಡೆದಾಡ್ಕೊಳ್ತಿದ್ದಾರೆ, ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ? ಏನು ನಡೀತಾ ಇದೆ ಎಲ್ಲದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೇನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಮೈಸೂರಿನಲ್ಲಿ ಈಗ ಅಕ್ಷರಶಃ ಟಗರು ಕಾಳಗ ಶುರುವಾಗಿದೆ. ಆ ಟಗರು ಅಂತಂದ್ರೆ ಆ ಕುರಿಗೆ ಕೊಂಬಿರುತ್ತೆ ಅಲ್ವಾ, ಇಲ್ಲಿರ್ತಕ್ಕಂಥ ಟಗರುಗಳಿಗೆ ಕೊಂಬಿಲ್ಲ. ಆದರೆ ಒಂದು ರೀತಿಯ ಸಿಟ್ಟು, ಸೆಡವು, ದ್ವೇಷ, ಅಹಂಕಾರ, ಒಬ್ಬರನ್ನ ಕಂಡ್ರೆ ಒಬ್ಬರು ನೋಡಿದರೆ ಆಗದೇ ಇರುವಂಥ ಮನಸ್ಥಿತಿ, ಇವೆಲ್ಲವೂ ಕೂಡ ತುಂಬಿಕೊಂಡು ಈಗ ಒಂದು ರೀತಿಯ ಟಗರಿನ ಕಾಳಗವೇ ಸೃಷ್ಟಿಯಾಗ್ಬಿಟ್ಟಿದೆ. ಈಗಾಗಲೇ ನೋಡಿ, ಅದೊಂದು ಕಾಲ ಇತ್ತು, ಯಾವಾಗ 2005ರಲ್ಲಿ ಯಾವಾಗ ಸಿದ್ದರಾಮಯ್ಯನವರನ್ನ ಜನತಾ ದಳ ಪಕ್ಷದಿಂದ HD ದೇವೇಗೌಡರು ಉಚ್ಚಾಟನೆ ಮಾಡಿದ್ರು ಅಲ್ವಾ, ಯಾಕಂದ್ರೆ ಅಹಿಂದ ಸಮಾವೇಶ ನಡೆಸಿದ್ರು ಅಂತಂದೇಳಿ. ಅಲ್ಲಿವರೆಗೂ ಜನತಾ ದಳ ಪಕ್ಷದ ಒಂದು ಭಾಗವೇ ಆಗಿದ್ದ, ರಾಜ್ಯಾಧ್ಯಕ್ಷರು ಆಗಿದ್ದ ಸಿದ್ದರಾಮಯ್ಯನವರನ್ನ ಆ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿತ್ತು. ಆಗ ಸೋನಿಯಾ ಗಾಂಧಿಯವರ ಮನವೊಲಿಸಿ ಸಿದ್ದರಾಮಯ್ಯ ಒಬ್ಬ ಅಹಿಂದ ನಾಯಕ, ಅವರು ಬಂದರೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಅವರು ಬಂದರೆ ಒಂದು ವ್ಯಕ್ತಿಯಲ್ಲ ಒಂದು ಶಕ್ತಿಯಾಗಿ ಬರ್ತಾರೆ ಅನ್ನುವಂಥ ಮನವೊಲಿಕೆ ಮಾಡಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೆಲ್ಲರನ್ನೂ ಕೂಡ ಆಗಿರ್ತಕ್ಕಂಥ AICC ಅಧ್ಯಕ್ಷರನ್ನು, ಎಲ್ಲರನ್ನು, ಖರ್ಗೆ ಅವರನ್ನು, ರಾಜ್ಯದ ಕಾಂಗ್ರೆಸ್ ನಾಯಕರನ್ನು ಎಲ್ಲರನ್ನೂ ಕೂಡ ಮನವೊಲಿಸಿ ಇದೇ ಎಚ್ ವಿಶ್ವನಾಥ್ ಮತ್ತು ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಇವರಿಬ್ಬರು ಸೇರಿಕೊಂಡು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಬಂದರು. ಅದಾದ ನಂತರ ಸ್ವತಃ ವಿ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಪಕ್ಷ ಬಿಟ್ಟು BJPಗೆ ಹೋಗ್ಬಿಟ್ರು. ಮತ್ತೆ ವಿಶ್ವನಾಥ್ ಕೂಡ ಕಾಂಗ್ರೆಸ್ ಬಿಟ್ಟು JDSಗೆ ಹೋದ್ರು, JDS ಇಂದ BJPಗೆ ಹೋದ್ರು. BJP MLC ಆಗಿದ್ರು ಕೂಡ ಈಗ ಸದಾ DK ಶಿವಕುಮಾರ್ ಜಪ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಬೈಕೊಂಡು, ಸಿದ್ದರಾಮಯ್ಯನವ್ರಿಗೆ ಬಾಯಿಗೆ ಬಂದ ಹಾಗೆ ಅವರನ್ನು ನಿಂದಿಸ್ಕೊಂಡು, ಅವಕಾಶ ಸಿಕ್ಕರೆ, ಒಂದು ಚಿಕ್ಕ ಸಣ್ಣ ಅವಕಾಶ ಸಿಕ್ಕರೂ ಕೂಡ ಮೀಡಿಯಾ ಮುಂದೆ ಬಂದುಬಿಟ್ಟು ಸಿದ್ದರಾಮಯ್ಯನವ್ರನ್ನ ಟೀಕಿಸೋದು, ಅವರನ್ನು ನಿಂದಿಸೋದು, ಇದೇ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ನಡೆದೇ ಇತ್ತು. ಈಗ ಕಳೆದ 4-6 ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇತ್ತು. ಅದೇ ಕಾರಣಕ್ಕೂ ಏನೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಚ್ ವಿಶ್ವನಾಥ್ ಅವರನ್ನ ತೀರಾ ಹತ್ತಿರಕ್ಕೆ ಬಿಟ್ಕೊಂಡಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ. ಇದಲ್ಲದೆ ಸಿದ್ದರಾಮಯ್ಯನವರಿಗೆ ಕುರುಬ ಸಮುದಾಯದ ಬಹುತೇಕ ನಾಯಕರ ಜೊತೆ ಅಂಥ ಒಡನಾಟ ಇಲ್ಲ, ನಾನು ಅದನ್ನು ಹೇಳ್ತೀನಿ. ಆದರೆ ಯಾವಾಗ ಕಾಂಗ್ರೆಸ್ಸಿಗೆ ಕರ್ಕೊಂಡು ಬಂದಿರತಕ್ಕಂಥ ವಿಶ್ವನಾಥ್ ವಿರುದ್ಧವೇ ಅಥವಾ ಅವರನ್ನ ನೆಗ್ಲೆಕ್ಟ್ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾದರೂ, ಈಗ ವಿಲ 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 ಅಂತ ಒದ್ದಾಡ್ತಿದ್ದಾರೆ ಎಚ್ ವಿಶ್ವನಾಥ್. ಸಿದ್ದರಾಮಯ್ಯನವರ ವಿರುದ್ಧ ಪುಂಖಾನುಪುಂಖ ಆರೋಪಗಳನ್ನು ಮಾಡ್ತಾರೆ. ಕುರ್ಚಿ ಬದಲಾವಣೆ ಕುರಿತಂತೆ, CM ಕುರ್ಚಿ ಬದಲಾವಣೆ ಕುರಿತಂತೆಯೂ ಕೂಡ DK ಶಿವಕುಮಾರ್ ಪರ ಸ್ಟ್ಯಾಂಡ್ ತಗೊಂಡು ಅವರು ಹಲವಾರು ಬಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಂದ ಏನು ಕಾಂಗ್ರೆಸ್ ಪಕ್ಷ ಉದ್ಧಾರ ಆಗಿಲ್ಲ, ಅವ್ರು ಯಾಕೆ ಅಧಿಕಾರದಲ್ಲಿದ್ದಾರೆ, DK ಶಿವಕುಮಾರ್ಗೆ ಬಿಟ್ಕೊಡ್ಲಿ ಅನ್ನೋಂಥ ಈ ಥರದ ಎಲ್ಲ ಮಾತುಗಳನ್ನು ಹೇಳ್ಕೊಂಡು ಬರ್ತಿದ್ದಾರೆ ಅಲ್ವಾ.
ಈ ಮಾತುಗಳಿಗೆಲ್ಲ ಹೆಚ್ಚು ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ಮಾಡ್ತಾನೂ ಇಲ್ಲ ಸಿದ್ದರಾಮಯ್ಯನವರು. ಆದರೆ ಈಗ ಒಂದಷ್ಟು ಘಟನೆ ನಡೆದ್ಬಿಟ್ಟಿದೆ ನೋಡಿ. MTB ನಾಗರಾಜ್ ಅಂತ ಒಬ್ಬ ಮಾಜಿ ಸಚಿವರಿದ್ದಾರೆ, ಅವರು ಕೂಡ ಕುರುಬ ಸಮುದಾಯದ ದೊಡ್ಡ ನಾಯಕರು, ಶಾಸಕರು, ಸಿದ್ದರಾಮಯ್ಯನವರ ಬೆನ್ನಿಗಿದ್ದವರು. ಇವರೆಲ್ಲರೂ ಕೂಡ ಗೆಳೆಯರೇ, ಸಿದ್ದರಾಮಯ್ಯ, H. ವಿಶ್ವನಾಥ್, MTB ನಾಗರಾಜ್ ಇವರೆಲ್ಲರೂ ಕೂಡ ಅಲ್ವಾ. ಒಂದು ಕಾಲದಲ್ಲಿ MTB ನಾಗರಾಜಿಂದ 2013ರಲ್ಲಿ ಇದೇ H. ವಿಶ್ವನಾಥ್ 55 ಲಕ್ಷ ರೂಪಾಯಿ ಸಾಲ ಪಡ್ಕೊಂಡಿದ್ರಂತೆ MTB ನಾಗರಾಜ್ ಕಡೆಯಿಂದ. ಮಹಾದೇವು, ಕೋಟೆ ಹುಂಡಿ ಮಹಾದೇವು ಅನ್ನೋರು ಮಧ್ಯದಲ್ಲಿ ನಿಂತ್ಕೊಂಡು ಕೊಡಿಸಿದ್ರಂತೆ. ಆದರೆ 2013ರಲ್ಲಿ ಇಸ್ಕೊಂಡಿರೋ ದುಡ್ಡು 2026 ಆದರೂ ವಾಪಸ್ ಕೊಟ್ಟಿಲ್ಲ ಅಂತೆ H. ವಿಶ್ವನಾಥ್. ಯಾವಾಗ ಮಹಾದೇವು ಅನ್ನೋಂಥವ್ರು H. ವಿಶ್ವನಾಥ್ ಅವರಿಗೆ ಇದೇ ಫೆಬ್ರವರಿ 2026ರ ಫೆಬ್ರವರಿನಲ್ಲಿ ಮೈಸೂರಿನಲ್ಲಿ ದುಡ್ಡು ಕೇಳಿದ್ರೆ, ವಿಶ್ವನಾಥ್ ಅವರು ತಮಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಮತ್ತು ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋಂಥ ಒಂದು ದೂರನ್ನು ಮಾಡಿದ್ರಂತೆ. ಅದೇ ದೂರನ್ನು ಅವ್ರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ಆ ಕಂಪ್ಲೇಂಟನ್ನು ಆಧರಿಸಿ ಈಗ ಅಂದರೆ ಫೆಬ್ರವರಿ ಆಗಿರತಕ್ಕಂಥ ಘಟನೆ ಈಗ ಕಂಪ್ಲೇಂಟ್ ಆಗಿ FIR ಕೂಡ ಆಗಿದೆ. ಈ ಕುರಿತಂತೆ ವಿಶ್ವನಾಥ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಡಿ. ಇದ್ರ ಹಿಂದೆ ಇರತಕ್ಕಂಥದ್ದು ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಒಳ ಸಂಚಿನಿಂದ ನನ್ನ ಮೇಲೆ FIR ಆಗಿದೆ, ನಾನಿಂಥವಕ್ಕೆಲ್ಲ ಹೆದರೋದಿಲ್ಲ, ನಾನು ಕೂಡ ಕಾನೂನು ಹೋರಾಟ ಮಾಡ್ತೀನಿ ಅನ್ನೋಂಥ ಮಾತನ್ನೇನೋ ಹೇಳಿಬಿಟ್ಟಿದ್ದಾರೆ ಅಲ್ವಾ. ಆದರೆ ಇಲ್ಲಿ ಇರ್ತಕ್ಕಂಥದ್ದು ನೋಡಿ, ಕುರುಬ ಸಮುದಾಯದಿಂದ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಈ ರಾಜ್ಯದ ಇತಿಹಾಸದಲ್ಲಿ ಮೊದಲು ಅಲ್ವಾ. ಮೊದಲ ಬಾರಿನೂ ಅವರೇ ಕುರುಬ ಸಮುದಾಯದಿಂದ ಆಗಿರ್ತಕ್ಕಂಥವ್ರು ಮತ್ತು 2ನೇ ಬಾರಿನೂ ಅವರೇ. ಆದರೆ ತುಂಬ ಆಪ್ತ ಗಳಸ್ಯ ಕಂಠಸ್ಯ ಸ್ನೇಹಿತರಂತಿದ್ದ H. ವಿಶ್ವನಾಥ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಅದು ಯಾಕೆ ಈ ಥರದ ದೊಡ್ಡ ಮಟ್ಟದ ದ್ವೇಷ, ಅಸಹನೆ, ಒಂದು ರೀತಿ ಜಲಸಿ ಬಂದು ನಿಂತು ಬಿಟ್ಟಿದೆ, ಯಾರು ಇದಕ್ಕೆ ಕಾರಣ ಅನ್ನೋಂಥ ದೊಡ್ಡ ಪ್ರಶ್ನೆಗಳು ಹುಟ್ಕೊಳ್ತಾ ಇರತಕ್ಕಂಥದ್ದು ಅಲ್ವಾ. ನೋಡಿ, ಈ ಸದ್ಯಕ್ಕೆ ಗೊತ್ತಿಲ್ಲ, ಅಧಿಕಾರ ಬಂದಾಗ ಹಲವರು ದೂರ ಆಗ್ತಾರೆ ಅಂತಾನು ಹೇಳಲಾಗುತ್ತೆ. ಹಣ ಮತ್ತು ಅಧಿಕಾರ ಸಂಬಂಧಗಳನ್ನು ಕಡಿದು ಹಾಕುತ್ತದೆ ಅನ್ನುವಂಥ ಮಾತನ್ನ ಭಗವಾನ್ ಬುದ್ಧ ಹೇಳ್ತಾನೆ ಅಲ್ವಾ. ಆತನ ಮಾತನ್ನ ಪಾಲಿಸೋದಾದ್ರೆ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಅವರ ಜೊತೆಗಿದ್ದವರು ಒಬ್ಬೊಬ್ಬರೇ ದೂರ ಆಗಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಇಷ್ಟಪಡುವಂಥ ನಾಯಕರು ಇವತ್ತು ಎಷ್ಟು ಜನ ಇದ್ದಾರೋ ರಾಜ್ಯದಲ್ಲಿ, ಅದರ 2 ಪಟ್ಟುನಷ್ಟು ನಾಯಕರು ಸಿದ್ದರಾಮಯ್ಯನವರನ್ನ ದ್ವೇಷ ಮಾಡೋರಿದ್ದಾರೆ, ಸಿದ್ದರಾಮಯ್ಯನವರನ್ನ ಬಿಟ್ಟು ಹೋಗಿರೋರಿದ್ದಾರೆ. ಅವರ ಜೊತೆಗೆ ದಶಕಗಳ ಗಟ್ಟಲೆ ರಾಜಕಾರಣವನ್ನು ಮಾಡಿ ಇದ್ದಂಥವರು ಈಗ ಅವರಿಂದ ದೂರ ಆಗಿರೋರಿದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು. ನಾನು ಪ್ರಮುಖವಾಗಿ ಕುರುಬ ಸಮುದಾಯದ ಕುರಿತು ನಾನು ಮಾತನಾಡ್ತಿದ್ದೇನೆ. ಯಾಕಂದ್ರೆ ಕನಕ ದಾಸರನ್ನ ಕೊಟ್ಟಿರ್ತಕ್ಕಂಥ ಕುರುಬ ಸಮುದಾಯ ಇದೆಯಲ್ಲ, ಅದು ಶ್ರಮಿಕ ಸಮುದಾಯ, ಹಿಂದುಳಿದ ವರ್ಗದ ಸಮುದಾಯ. ಅದರಿಂದ ಆ ಸಮುದಾಯದಿಂದ ರಾಜ್ಯಕ್ಕೆ ಹಲವಾರು ಒಳ್ಳೆಯ ಕೆಲಸಗಳಾಗಿದ್ದಾವೆ ಅನ್ನುವಂಥದ್ದಲ್ವಾ. ಆದರೆ ಸದ್ಯಕ್ಕೇನಾಗಿದೆ, ಯಾಕೆ ಸಿದ್ದರಾಮಯ್ಯನವರಿಗೆ ಕುರುಬ ನಾಯಕರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಕಾಯ್ದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡು ಬಿಟ್ಟಿದೆ. ನೋಡಿ, ದಲಿತ ಸಮುದಾಯದ ಹಲವಾರು ನಾಯಕರು ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ ಅಲ್ವಾ. ಅಲ್ಪಸಂಖ್ಯಾತ ಸಮುದಾಯದ ನಾಯಕರಿದ್ದಾರೆ. ST ಪಂಗಡದ ಸತೀಶ್ ಜಾರಕಿಹೊಳಿ ಅಂಥವರು ಕೂಡ ನಾಯಕ ಸಮುದಾಯದವರು ಕೂಡ ಇಟ್ಕೊಂಡಿದ್ದಾರೆ. ಆದರೆ ತಮ್ಮ ಸ್ವಂತ ಸಮುದಾಯ ಆಗಿರ್ತಕ್ಕಂಥ ಕುರುಬ ಸಮುದಾಯದವರು ಯಾಕಿಲ್ಲ? ನೋಡಿ, ನಾನು ಹೆಸರು ಹೇಳ್ತಾ ಹೋಗ್ತೀನಿ. KS ಈಶ್ವರಪ್ಪನವರು, ಸಿದ್ದರಾಮಯ್ಯನವ್ರಿಗೂ ಈಶ್ವರಪ್ಪನವ್ರಿಗೂ ಆಗೋದೇ ಇಲ್ಲ, ಎಣ್ಣೆ ಸಿಗಕಾಯಿ ಇದ್ದ ಹಾಗೆ. ಬಾಯಿಗೆ ಬಂದಾಗ ಈಶ್ವರಪ್ಪನವ್ರು ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಕೂಡ ಈಶ್ವರಪ್ಪನವ್ರಿಗೆ ನಾಲಿಗೆ ಮತ್ತು ಮಿದುಳಿಗೆ ಕನೆಕ್ಷನ್ ಇರುವಂಥ ನರ ಕಟ್ಟಾಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅಲ್ವಾ. ನೀವು ಕೇಳಿದ್ದೀವಿ. ಇದನ್ನು ಬಿಟ್ಟರೆ ಇರತಕ್ಕಂಥ ಯಾವ ನಾಯಕರು, ಬೈರ್ತಿ ಸುರೇಶ್ ಮತ್ತು ಆ ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್ ಬಿಟ್ಬಿಟ್ರೆ ಇನ್ಯಾವ ಪ್ರಮುಖ ನಾಯಕರು ಇಲ್ಲ. MTB ನಾಗರಾಜ್ ಕೂಡ ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರಿಂದ ದೂರವಾಗಿದ್ದಾರೆ, ಕುರುಬ ಸಮುದಾಯದವರು. ಅವ್ರು ಬಿಟ್ಬಿಟ್ರೆ ನಿಮಗೆ ಬಂಡಪ್ಪ ಕಾಶಂಪುರ್ JDSನಲ್ಲಿದ್ದಾರೆ, ಸಿದ್ದರಾಮಯ್ಯನವರೊಂದಿಗೆ ಅಂಥ ಒಡನಾಟ ಇಟ್ಕೊಂಡಿಲ್ಲ. H. ವಿಜಯಶಂಕರ್ ಅಂತಂದೇಳಿ ಒಬ್ಬರು ಮಾಜಿ ಸಚಿವರಿದ್ದರು, ಅವರು BJPಯಲ್ಲಿದ್ದರು. ಆದರೂ ಕೂಡ ಸಿದ್ದರಾಮಯ್ಯನವ್ರ ಜೊತೆ ಒಂದು ಸಾಫ್ಟ್ ಕಾರ್ನರ್ ಇತ್ತು, ಅವರು ಕೂಡ ಇವತ್ತು ಇಲ್ಲ. ಹೀಗೆ ಭೈರತಿ ಬಸವರಾಜ್ ಯಾವಾಗ ಈ ಬಿಕ್ಲು ಶಿವಾಗ ಮರ್ಡರ್ ಕೊಲೆ ಪ್ರಕರಣ ಆಯಿತು ಆವಾಗಿನಿಂದ ಒಂದಷ್ಟು ಸಿಟ್ಟು ಸೆಡವು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವರ ತಮ್ಮ ಭೈರತಿ ಸುರೇಶ್ ಜೊತೆಗೆ ಸಿದ್ದರಾಮಯ್ಯನವರು ಹೆಚ್ಚು ಒಡನಾಟ ಇಟ್ಕೊಂಡಿರೋದ್ರಿಂದ ಭೈರತಿ ಬಸವರಾಜ್ ದೂರ ಆಗಿದ್ದಾರೆ. ಇನ್ನು ಯಾವ ನಾಯಕರು ಕೂಡ ಸಿದ್ದರಾಮಯ್ಯನವರೊಂದಿಗೆ ಇಲ್ಲದೆ ಇರತಕ್ಕಂಥ ಈ ಪರಿಸ್ಥಿತಿನಲ್ಲಿ ಈ
ಟಗರ ಕಾಳಗ ಇದೆಯಲ್ಲ, ಇದು ಮತ್ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ? ವಿಶ್ವನಾಥ್ ರವರು ಹಾಗೆ ಸುಮ್ಮನೆ ಇರುವಂಥವ್ರಲ್ಲ, ಮತ್ತೆ ವಾಗ್ದಾಳಿಯನ್ನು ನಡೆಸ್ತಾರ? ಆ ಕಾನೂನು ಪ್ರಕ್ರಿಯೆ ಅದರ ಪಾಡಿಗೆ ಅದಾಗುತ್ತೆ. ಆದರೆ ಒಂದು ಸಮುದಾಯದ ಬಹುದೊಡ್ಡ ಒಂದು ಕೊಡುಗೆ ಆಗಬೇಕಾಗಿರ್ತಕ್ಕಂಥ ನಾಯಕರುಗಳು ಹೀಗೆ ಯಾಕೆ ಕಚ್ಚಾಡ್ತಿದ್ದಾರೆ? ಅದರಲ್ಲೂ ಹಿಂದುಳಿದ ವರ್ಗದ ಕುರುಬ ನಾಯಕರು ಯಾಕೆ ಹೀಗೆ ಕಚ್ಚಾಡ್ತಿದ್ದಾರೆ? ಒಮ್ಮುಖವಾಗಿ ಬರಲಿಕ್ಕೆ ಏನು ಕಾರಣ? ಯಾಕೆ ಕುರುಬ ಸಮುದಾಯದ ಸ್ವಾಮೀಜಿಗಳು ಇವರೆಲ್ಲರನ್ನು ಕೂಡ ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಿದೆ. ಈ ಕುರಿತಂತೆ ಸ್ವತಃ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಈ FIRಗೆ ಸಂಬಂಧಪಟ್ಟ ಹಾಗೆ, ಅಥವಾ ಈ ವಿಶ್ವನಾಥ್ ಜೊತೆಗಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಸಂಬಂಧಪಟ್ಟ ಹಾಗೆ. ಆದಷ್ಟು ಬೇಗ ಇದನ್ನು ಸರಿಪಡಿಸ್ಕೊಳ್ತಾರಾ? ಕುರುಬ ಸಮುದಾಯ ಮತ್ತೆ ಒಂದು ರಾಜಕೀಯ ಶಕ್ತಿಯಾಗಿ ಮತ್ತೆ ಒಗ್ಗಟ್ಟಿನಿಂದ 2028ರ ಚುನಾವಣೆಗೆ ಮುಂದಾಗುತ್ತಾ ಅನ್ನುವಂಥ ವಿಚಾರಗಳನ್ನು ನಾವು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.